ನಮಸ್ತೆ ಸ್ನೇಹಿತರೆ, ಜಾಬ್ ನೋಟಿಫಿಕೇಶನ್ ನಾಲೆಜ್ಗೆ ಸ್ವಾಗತ. ನೋಡಿ, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಬಾಗಲಕೋಟೆಯಲ್ಲಿ ಕಾರ್ಯಕ್ರಮ ಸಂಯೋಜಕರ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ. ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಓಕೆ, ನೋಡಿ, ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹುದ್ದೆ ಹೆಸರು ಬಂದು ಕಾರ್ಯಕ್ರಮ ಸಂಯೋಜಕರು. ಹುದ್ದೆಗಳ ಸಂಖ್ಯೆ ಬಂದು ಒಂದು ಹುದ್ದೆ. ಮಾಸಿಕ ಗೌರವಧನ ಬಂದು 19,223 ಇರುತ್ತೆ. ನೋಡಿ, ಈ ಒಂದು ಹುದ್ದೆಗೆ ವಿದ್ಯಾರ್ಹತೆ ಏನಾಗಿರಬೇಕು ಅಂತ ಅಂದರೆ ಯಾವುದಾದ್ರೂ ಪದವಿ ಅಂತ ಕೊಟ್ಟಿದ್ದಾರೆ. ಅಂದರೆ BA, BCom, BBM, BCE, ಸೊ ಏನೇ ಡಿಗ್ರಿ ಅಂತ ಕೇಳಿದರೆ ಅದ್ರ ಜೊತೆಗೆ ಕಂಪ್ಯೂಟರ್ ನಾಲೆಡ್ಜ್ ಕೂಡ ಇರಬೇಕಾಗುತ್ತೆ. ಓಕೆ, ಹಾಗೆಯೇ ಇದರಲ್ಲಿ ಬಾಲಭವನ ಕ್ಷೇತ್ರದಲ್ಲಿ ಕನಿಷ್ಠ 5 ವರ್ಷಗಳ ಅನುಭವ ಹೊಂದಿರತಕ್ಕಂಥವ್ರಿಗೆ ಮೊದಲ ಆದ್ಯತೆ ಕೊಡ್ತಾರೆ. ಓಕೆನಾ? ಸೊ ಹಾಗಂತ ನೀವು ಪದವಿ ಆಗಿರ್ತಕ್ಕಂಥ ಯಾರಾದರೂ ಆಗಲಿ ನೀವು ಅಪ್ಲೈ ಮಾಡಿರಿ. ಓಕೆ, ಅವರಿಗೆ ಪ್ರಿಫ್ರೆನ್ಸ್ ಇರುತ್ತೆ ಅಷ್ಟೇ. ಇದ್ದರೆ ಕನಿಷ್ಠ 5 ವರ್ಷ ಅವರೇನು ವರ್ಕ್ ಮಾಡಿದರೆ ಬಾಲಭವನದಲ್ಲಿ ಅವರಿಗೆ ಪ್ರಿಫ್ರೆನ್ಸ್ ಇರುತ್ತೆ. ಓಕೆ, ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಯಾವ ರೀತಿ ಪಡ್ಕೋಬೇಕು ಅನ್ನೋದಾದರೆ ಅರ್ಜಿ ನಮೂನೆಯನ್ನು bagalkot.nic.in ಇಲ್ಲಿ ಹೋಗಿ ನೀವು ಅರ್ಜಿಯನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಸೊ ಅದೆಲ್ಲ ಫಿಲಪ್ ಮಾಡಿದ ನಂತರ ಅದೆಲ್ಲ ದಾಖಲಾತಿಗಳೊಂದಿಗೆ ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಬಾಗಲಕೋಟೆ ಅವರ ಕಾರ್ಯಾಲಯದಲ್ಲಿ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. ಅಲ್ಲಿ ಹೋಗಿ ನೀವು ಅರ್ಜಿಯನ್ನು ಕೊಡಬೇಕಾಗುತ್ತೆ. ಅರ್ಜಿ ಸಲ್ಲಿಸಲು 23/5/2025 ಕೊನೆಯ ದಿನಾಂಕವಾಗಿದೆ. ಓಕೆ, ನೋಡಿ, ಇಲ್ಲಿ ಏನೆಲ್ಲ ಷರತ್ತುಗಳಿರ್ತವೆ ಅಂದರೆ ಇದೆಲ್ಲ ನೀವು ಡೀಟೇಲಾಗಿ ಓದ್ಕೋಬೇಕಾಗುತ್ತೆ. ಓಕೆ, ನೋಡಿ, ಇಲ್ಲಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಬಾಗಲಕೋಟೆ ಅವರ ಅಧ್ಯಕ್ಷತೆಯಲ್ಲೇ ಈ ಒಂದು ಆಯ್ಕೆ ನಡೆಯುತ್ತೆ. ಇದರಲ್ಲಿ ನೋಡಿ, ತಾತ್ಕಾಲಿಕವಾಗಿ ತೊಗೋತಾ ಇದ್ದಾರೆ. ಸ್ವಲ್ಪ ಟೆಂಪ್ರರಿ ಬೇಸಿಸ್ ಮೇಲೆ ತೊಗೊತಾ ಇರೋದು 1 ವರ್ಷವರೆಗೂ ಇರುತ್ತೆ ಅಷ್ಟೇ. ಓಕೆ, ಕಾಂಟ್ರಾಕ್ಟ್ ಪೀರಿಯಡ್ ಮಾಡ್ಕೋತಾರೆ. ಸೊ ಅಲ್ಲಿಗೆ 11 ತಿಂಗಳವರೆಗೂ ಈ ಯೋಜನೆ ಜಾರಿಯಲ್ಲಿರುತ್ತೆ. ಇದಾದ ನಂತರ ಅವರು ವರ್ಕ್ ಮಾಡೋದು ಎಕ್ಸ್ಟೆಂಡ್ ಕೂಡ ಮಾಡ್ಬೋದು. ಓಕೆ, ಇದಾರರಿಗೆ ಯಾವೆಲ್ಲ ಡಾಕ್ಯುಮೆಂಟ್ಸ್ನ ತೊಗೋಬೇಕು ಅಂತಂದರೆ ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರ, 2 ಪಾಸ್ಪೋರ್ಟ್ ಸೈಜ್ ಫೋಟೋಸ್, ಹಾಗೆ ಜನ್ಮ ದಿನಾಂಕ, 10th ಮಾರ್ಕ್ಸ್ ಕಾರ್ಡ್ಸು, ನಿಮ್ಮ ಡಿಗ್ರಿ ಮಾರ್ಕ್ಸ್ ಕಾರ್ಡ್ಸು, ಕಂಪ್ಯೂಟರ್ ನಾಲೆಡ್ಜ್ ಸರ್ಟಿಫಿಕೇಟು. ಬಾಗಲಕೋಟೆ ಜಿಲ್ಲೆಯವರಿಗೆ ಪ್ರಥಮ ಆದ್ಯತೆ ಇರುತ್ತೆ. ನೋಡಿ, ಇಲ್ಲಿ ಯಾವುದೇ ಮೀಸಲಾತಿ ವಯೋಮಿತಿ ಅನ್ವಯಿಸೋದಿಲ್ಲ ಅಂತ ಕೊಟ್ಟಿದ್ದಾರೆ. ಓಕೆನಾ? ಅರ್ಜಿದಾರರ ವಿವರಗಳು ಬಂದು ನೋಡಿ, ಜಿಲ್ಲೆ ಹೆಸರು ಬಾಗಲಕೋಟೆ, ಯೋಜನೆ ಹೆಸರು ಜಿಲ್ಲಾ ಭವನ, ಅರ್ಜಿದಾರ ನೋಡಿ ಹೆಸರು, ತಂದೆ ತಾಯಿ ಹೆಸರು, ಡೇಟ್ ಆಫ್ ಬರ್ತ್ ಎಲ್ಲನೂ ಫಿಲಪ್ ಮಾಡಬೇಕಾಗುತ್ತೆ. ಇದೆಲ್ಲನೂ ಫಿಲಪ್ ಮಾಡಿ ಸೈನ್ ಹಾಕಿ ಇದನ್ನು ಡಾಕ್ಯುಮೆಂಟ್ಸ್ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇರುತ್ತೆ, ಅಲ್ಲೆಲ್ಲ ಕೊಟ್ಬಿಟ್ಟು ಬರಬೇಕಾಗುತ್ತೆ. ಓಕೆ, ನಾನು ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೆ, ಅಲ್ಲೋಗಿ ನೀವು ನೋಟಿಫಿಕೇಷನ್ನ ಡೀಟೇಲಾಗಿ ನೋಡ್ಕೊಳ್ಳಿ. ಓಕೆ, ಸೊ ಈ ಒಂದು ವಿಡಿಯೋ ಯೂಸ್ಫುಲ್ ಅನಿಸುತ್ತೆ. ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಿದ್ದಾರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದೇ ರೀತಿ ಜಾಬ್ ಅಪ್ಡೇಟ್ಸ್ ನಾನು ತಿಳಿಸ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು.